ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರೂ ಕೂಡ ನಿಮ್ ನಡುವೆ ಹೆಬ್ಬಾಳ್ಕರ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಕೆಲಸ ಆಗ್ತದೆ. ಅದಂಗಾರ ಅವರು ಒಂದು ಹೆಸರು ಕೊಡ್ತಿರ ಮಾತ್ರ ಹೇಳಿದ್ರ ಅದೇ ಒಂದೇ ಹೆಸರು ಕಳಿಸಿದ ಮೇಲೂ ಆ ರೀತಿ ಚರ್ಚೆಗಳನ್ನು ಹುಟ್ಟಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾರ್ಯಾರು ಗೊತ್ತಿಲ್ಲ ನಮ್ಗೆ, ನಾವು ಕಳಿಸಿದ್ದು ಒಂದೇ ಅಲ್ಲ. ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವರು ಒಂದು ಹೆಸರು ಕೊಡ್ತಿಲ್ಲ, ಅವ್ರು ಕೊಟ್ಟಿಲ್ಲ. ನಾವು ಯಾವುದು ಎಲ್ಲರೂ ಕೂಡ ಕಳಿಸಿದ್ವಿ, ಒಂದಕ್ಕೆ ಸಹಮತ ಎಲ್ಲರದು ಇದ್ದಾರೆ. ಬೆಳಗಾವಿ ಮಹಾನಗರದ ಇತ್ತೀಚೆಗೆ ಇನ್ನೊಂದು ಮೂರ್ತಿ ವಿಷಯ ಸಂಬಂಧಪಟ್ಟಂಗೆ ಒಂದು ವಾತಾವರಣ ಗೊಂದಲ ಕ್ರಿಯೇಟ್ ಆಗಿದೆ. ಗೊಂದಲ ಮಾಡ್ತಿದ್ದಾರೆ ಅವರು, ರೂಲಿಂಗ್ ಪಾರ್ಟಿ ಅವರು. ಅದು ಇನ್ನೂ ಪೂರ್ಣಗೊಂಡಿಲ್ಲ, ಮುಂದಾಕ್ರಿ ಅಂತ ಅಲ್ಲಿ ಸ್ಥಳೀಯ ಮುಖಂಡರು ವಾದ್ರು. ಒಂದನೇದು ಮುಂದದು ನಾವು ಸುಪ್ರೀಂ ಕೋರ್ಟು ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ. ನಾವು ಯಾರೂ ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ, ಅಧಿಕೃತ ಪ್ರೋಟೋಕಾಲ ಇದನ್ನು ಚಾಪ್ಸಿ ಮಾಡ್ಲಿಕ್ಕೆ ಬರೋಲ್ಲ. ಅಲ್ಲಿ ಸ್ಥಳೀಯ ಶಾಸಕರು ನಾವೇ ಮಾಡ್ತೀವಿ ಅಂತ ಅಲ್ಲಿ ಅವ್ರದ್ದು ಗೊಂದಲ. ಇಲ್ಲಿ ಅದು ದುಡ್ಡು ಇರೋದು ಕಾರ್ಪೊರೇಷನ್ದು, ಪ್ರೋಟೋಕಾಲ್ ಮೇಂಟೈನ್ ಮಾಡಂತ ಇವರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲರದ್ದು ಲಿಸ್ಟ್ ಹಾಕಂತ ಹೇಳೋದು. ಲಿಸ್ಟ್ ಹಾಕ್ಲಿಕ್ಕೆ ಚಾಪ್ಸ್ಲಿಕ್ಕೆ ಬರೋಲ್ಲ, ಬಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ತದೆ ಎಲ್ಲರಿಗೂ. ಸೊ ಅದು ಕನ್ಫ್ಯೂಸ್ ಇದೆ. ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕಮಿಷನ್ ಹೇಳೋದು ಮುಂದಾಕ್ರಿ ಈಗ, ಆಮ್ಯಾಗೆಲ್ಲ ಕುಂತು ಚರ್ಚೆ ಮಾಡಂತ. ಮತ್ತು ಇನ್ನೂ ಕೆಲಸನೂ ಪೂರ್ಣ ಆಗಿಲ್ಲ. ಅದು ಈಗ ನಾಳೆ ಕಾರ್ಯಕ್ರಮ ಅದು ಮುಂದಾಕ್ಲಿಕ್ಕೆ ಅವರು ಕಮಿಷನರ್ ಅವ್ರು ಲೆಟರ್ ಬರ್ತಾರೆ ಮೇಯರ್ ಅವ್ರಿಗೆ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ಯಾವ್ದ್ರೆ ಅಲ್ಲಿ ಜನರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಜಾತಿಗೆ ಬಣ್ಣ ಕಟ್ಟೋದು ಏನು ಅವಶ್ಯಕತೆ ಇಲ್ಲ. ಇವ್ರು ಬಂದಾಗ ಜಾತಿ ಹೇಳೋರ ಆಮ್ಯಾಗ್ರೆ ಅದೇನು ಪ್ರಶ್ನೆ ಇಲ್ಲ. ಅದು ಮತ್ತು ನಾವು ಅಧಿಕೃತವಾಗಿ ನಾವು ಮಾಡ್ಲಿಕ್ಕೆ ಬರೋಲ್ಲ. ಅಲ್ಲಿ ಅದನ್ನು ಪ್ರೋಟೋಕಾಲ್ ಮಾಡಿ ಅದು ಮಾಡ್ಲಿಕ್ಕೆ ಬರೋಲ್ಲ. ಮೇಯರು ಡೆಪ್ಟಿ ಮೇಯರು ಇಬ್ಬರು ನಾವು ಎಸ್ ಸಿ ನನಗೆ ಇದು ಮಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಎಷ್ಟು ಮಟ್ಟಿಗೆ ಅವ್ರು ಇನ್ನೂ ಇರ್ತಾರಲ್ಲ, ಇನ್ನೂ ಏನು ಒಂದು ತಿಂಗಳು ಬಿಟ್ಟು ಮಾಡ್ರಿ. ಅವ್ರು ಏನಾಗ್ತಾರೆ, ಇನ್ನೂ ಅವ್ರದ್ದು ಅವಧಿ ಎಷ್ಟು ಒಂದು ಎಷ್ಟಿದೆ, 6 ತಿಂಗಳು ಇರ್ಬೋದು. 6 ತಿಂಗಳೊಳಗೆ ಮಾಡೋಲ್ಲ. ಏನು ಅವ್ರಿದ್ದಾಗ ಮಾಡೋಣ, ಅವ್ರಿದ್ದಾಗ ಮಾಡಲಿಕ್ಕೆ ನಾವು ಅವ್ರ ಮುಂದೆ ಹಾಕೋದು ಭಾಳ 1 ತಿಂಗಳು ಕೇಳತ್ತಾರೆ ಅಷ್ಟೇ, ಭಾಳ ಕೇಳತ್ತಿಲ್ಲ. 1 ತಿಂಗಳಾಗಿ ಪೂರ್ಣ ಆಗ್ತೈತಿ, ಇವತ್ತು 2 ತಿಂಗಳು ಆಗ್ಬೋದು. ಚರ್ಚೆ ಮಾಡಿದಾರೆ, ಅದೇ ಕನ್ಫ್ಯೂಷನು. ಅದು ಸರ್ಕಾರ ದುಡ್ಡು ಹಾಕೋದಾರೆ, ಎಲ್ಲರೂ ಚಾಪ್ಸ್ಬೇಕು, ಎಲ್ಲರೂ ಬರಬೇಕು. ಅದು ಚಾಪ್ಸ್ಲಿಕ್ಕೆ ಬರೋಲ್ಲ. ಸುಪ್ರೀಂ ಕೋರ್ಟು ಆದೇಶ ಪ್ರಕಾರ ಅದು ಚಾಪ್ಸ್ಲಿಕ್ಕೆ ಬರೋಲ್ಲ. ಈಗ ನಾವು ಹೋಗ್ಬೇಕಾ, ಯಾರು ಮಾಡಬೇಕು ಅನ್ನೋದು ಗೊಂದಲದಾಗ ಇದೆ ಇರೋದು. ಹಂಗೆ ಇದೆ. ಇವತ್ತು ಕೂಡ ಇದೆಲ್ಲ ಬಂದಿದ್ದು ನೋಡಿರಿ, ಇವತ್ತು ಪೇಪರ್ನಾಗ ನೋಡೇನಿಲ್ಲ. ಅದು ಸ್ಮಾರ್ಟ್ ಸಿಟಿ ಏನೋ ಕಳಪೆ ಕಾಮಗಾರಿ ಎನ್ಕ್ವೈರಿ ಮಾಡ್ಬೇಕಂತ ಏನೋ ಸರ್ಕಾರ ಡಿಸಿಷನ್ ತೊಗೊಂಡಿದ್ದೆ. ಕಳಪೆ ಕಾಮಗಾರಿ ನಮಗಿಂತ ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಅಲ್ಲೆಲ್ಲ ಅದು ತಮಗೆ ಹೆಂಗೆ ಬೇಕಂಗೆ ಮಾಡಿದ್ದಾರೆ. ಸೊ ಇನ್ನು ಅಂತಿಮವಾಗಿ ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು. ವಿಶೇಷವಾಗಿ ಯು ಡಿ ಡಿಪಾರ್ಟ್ಮೆಂಟ್ ಅವ್ರು ಅದಕ್ಕೆ ಗಮನ ಹರಿಸ್ಬೇಕಷ್ಟೆ. ಎಲ್ಲಿ ಹೋಗ್ಲಿಕ್ಕೆ ನಮಗೂ ಎಲ್ಲಿಕ್ಕೆ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡ್ಬೇಕಲ್ಲ, ಏನು ಮಾಡೋದು. ಆದರೂ ಇಲ್ಲಿ ಕರೆಸಿ ಡಿ ಸಿ ಆಫ್ಸ್ನಾಗ ಮೀಟಿಂಗ್ ಮಾಡ್ತಾರಲ್ಲ, 2-3 ಸಲ ಮಾಡಿದ್ದೀವಿ ಮಹಾನಗರ ಪಾಲಿಕೆ ಸಂಬಂಧಪಟ್ಟರು. ಈಗ ಮಾಡೋಣ, ಅಲ್ಲಿ ಹೋಗಿ ಒಂದು ಸಭೆ ಮಾಡೋದು. ಭಾಳಷ್ಟು ಕೆಲಸ ಪೆಂಡಿಂಗ್ ಇದಾವೆ, ಹೋಗಿ ಮಾಡ್ತೀವಿ. ಏಕಾಏಕಿ ಇಲ್ಲಾರ 10 ವರ್ಷದಿಂದ ಇರ್ಸ್ಯಾರ, 10 ವರ್ಷದಿಂದ ಇರ್ಸ್ಯಾರ. ಎಲ್ಲ ಫ್ರೀ ಕೊಡೋದು ಬೇರೆ ಉದ್ದೇಶ. ನೋಡಿ, ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ, ಮಹಿಳೆಯರಿಗೆ ಅದು ಫ್ರೀ. ಜೆಂಟ್ಸಿಗಂತ ಪ್ರಶ್ನೆ ಇಲ್ಲ. ಅದು 15% ಏರಿಸಲಿಕ್ಕೆ ಶಿಫಾರಸು ಮಾಡಿದ್ದಾರೆ. ಸುಮಾರು ವರ್ಷದಿಂದ 5-10 ವರ್ಷದಿಂದ ಆಗಿದೆ ಅಂತ. ಅದು 4 ವರ್ಷ 5 ವರ್ಷದಿಂದ ಆಗಿರ್ಬೋದು. ಮತ್ತು ಈಗೆಲ್ಲ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್. ಅದಕ್ಕೂ ಇದನ್ನು ಏರಿಸೋಣ ಡಿಸಿಷನ್ ತೊಗೊಂಡಾರ ಅಷ್ಟೇ. ಹಾಲಿನ ದರ ಏರಿಕೆ ಆಯಿತು, ಟ್ಯಾಕ್ಸ್ ಏರಿಕೆ ಮಾಡಿದ್ರು. ಈಗ ಮತ್ತೆ ಅದು ಹಾಲಿನ ದರ ರೇಟ್ 3-4 ಸಲ ಏರಿಕೆ ಆಯ್ತು. ಅದು ಎಲ್ಲನೂ 3-4 ಸರಿ ಆಗ್ಯಾರ. ಇದು ಒಂದೇ ಆಗಿಲ್ಲ, ಇದೊಂದು ಮಾಡ್ತಿದ್ದಾರೆ ಅಷ್ಟೇ. ಶಾಸಕರ ಜೊತೆ ಏನು ಪ್ರವಾಸ ಯಾವುದ್ರೆ ಎಲ್ಲೋಗಾರ ಮತ್ತೆ
ಸರ್, ಈಗ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಹೌದಾ ಬಿಜೆಪಿ ಅವರು ಕಲಬುರಗಿ ಬಂದ್ ಮಾಡಬೇಕು, ಪ್ರತಿಭಟನೆ ಮಾಡ್ಬೇಕನ್ನುವಂತ ಮಾಡ್ತಾರೆ ಮಾಡೋರು ಏನು ಮಾಡೋರು. ಈಗೇನು ಖರ್ಗೆ ಅವ್ರ ಹೆಸರು ಇಲ್ಲಿ ಬರ್ದಿಟ್ಟಣ ಇಲ್ಲ ಅವ್ರ ಆಪ್ತರದ ಹೆಸರು ಬರ್ದಾತ ಆಪ್ತರದ್ದು ಬರ್ದ್ರೆ ಇವಾಗ ಎರಡು ಸಂಬಂಧ ಹತ್ರ ಹೇಳಲ್ಲ. ಆಪ್ತರ ಹೆಸರು ಬರ್ದು ಯಾರು ಆಪ್ತರು ಬರ್ದಿಡ್ತಾರೆ. ಮತ್ತು ನಾವು ಮಂತ್ರಿ ಮೇಲೆಲ್ಲ ರಾಜೀನಾಮೆ ಕೊಡೋರು ನೀವು. ಈಗ ಅವ್ರದ್ದು ಡೆತ್ ನೋಟ್ ಅನ್ನ ಸಿಎಂ ಅವ್ರಿಗೆ DCM ಅವ್ರಿಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊರಿಯರ್ ಮಾಡಿದಾರೆ ಸರ್. ಸೊ ಅದರಲ್ಲಿ ಉಲ್ಲೇಖ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತು. ನಮ್ಮ ಪೇಪರ್ನ ನೋಡಿದ ಪ್ರಕಾರ ಅವ್ರು ಯಾರು ಆಪ್ತ ಅವ್ರ ಹೆಸರು ಇದೆ ಅಷ್ಟೇ ಪ್ರಕಾರ. ಸಂತೋಷ್ ಪಾಟೀಲ್ ಆರೋಪಿ ಸ್ಥಾನದಲ್ಲಿ ಬಿಜೆಪಿ ಅವರು MP ಅವರು ಹೇಳ್ತಾ ಇದ್ರು ಆರೋಪಿ ಸ್ಥಾನದಲ್ಲಿ ಆರೋಪಿ ಸ್ಥಾನದಾಗ ಇನ್ನೂ ಕ್ಲೀನ್ ಚಿಟ್ ಆಗಿಲ್ಲ. ಆಗ್ಲೇ ಏನಂತಂದ್ರೆ ಅದೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ. ಈಗ 2 ತಿಂಗಳ ರಜೆ ಹೋಗಿದ್ರು. ಹೌದಾ ರಜೆ ಹೋಗಿದ್ರು. ಅವ್ರೇನು ಸರ್ಕಾರ ಏನು ಬದಲಾವಣೆ ಮಾಡಿಲ್ಲ, ಯಾರೇನು ಬದಲಾವಣೆ ಅವ್ರು ರಜೆ ಮ್ಯಾಗ ಹೋಗಿದ್ರು. ರಜೆ ಮುಗಿತ ಬಂದಿದ್ದಾರೆ ಈಗ ಅಷ್ಟೇ. ಮತ್ತು ಅದರ ಬಗ್ಗೆ ಅದೇ ಸ್ಥಾನದಲ್ಲಿ A1 ಆರೋಪಿ ಅದು ಕರೆಕ್ಟ್. ಈಗ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ. ಈಗ ಅವ್ರ ರಜಾ ಇತ್ತು, ರಜಾ ಹೋಗಿದ್ರೆ ಮುಗಿತಾರ. ಈಗ ಬಂದ ಹಾಜರಾಗ್ಯಾರ. ಈಗ ಅವರೇ ಆರೋಪಿ A1 ಆರೋಪಿ ಆಗಿರೋದ್ರಿಂದ ಯಾವುದೇ ತನಿಖಾ ಸಂಸ್ಥೆಯಿಂದ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ಏನೂ ಇಲ್ಲ. ಬೇಲ್ ಮೇಲೆ ಈಗ ಇದ್ದವರು ಆಡಳಿತ ನಡೆಸೋದು. ಕರೆಕ್ಟ್ ನೋಡೋಣ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದರೆ ನಾವು ಅವ್ರನ್ನೂ ಸರ್ಕಾರ ಏನು ಬದಲಾವಣೆ ಮಾಡಿಲ್ಲ. ಅವ್ರು ಲೀವ್ ಹಾಕಿದ್ರು, ಹೋದ್ರು, ಮುಗೀತು. ಮತ್ತು ಮುಗಿತಂತ ವಾಪಸ್ ಬಂದು ಹಾಜರಾಗ್ಯಾರ ಅವರು. ಇನ್ನು ಅದ್ರ ಬಗ್ಗೆ DC ಅವ್ರ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಕೇಳ್ಬೇಕು ಅದಕ್ಕೆ ಏನು ಮಾಡಲಿಕ್ಕೆ ಪರಿಹಾರ ಇದೆ ಅಂತ. ಸರ್, ಈಗ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳ ಬೇಕಾಗಿರೋದ್ರಿಂದ ಪಾಲಿಕೆಗೆ ಆರ್ಥಿಕ ನಷ್ಟ ಆಗ್ತಾ ಇದೆ. ಮತ್ತು ಈಗ ಆಡಳಿತದಲ್ಲಿರ್ತಕ್ಕಂಥವ್ರು ಕೂಡ ಆರ್ಥಿಕ ನಷ್ಟ ಭರಿಸುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ಆ ರೀತಿಯ ತೀರ್ಮಾನ ಕೂಡ ತೆಗೆದುಕೊಳ್ತಾ ಇಲ್ಲ. ಮಾಡ್ಬೇಕ್ರಿ. ಈಗ ಆಡಳಿತ ಮಂಡಳಿ ಇದ್ದಾರೆ, ಅವ್ರು ಕುಂತು ಎಲ್ಲ ಚರ್ಚೆ ಮಾಡಿ ಏನು ಸುಧಾರಣೆ ಮಾಡಲಿಕ್ಕೆ ಸೋರಿಕೆಯಲ್ಲಿ ಆಗ್ತದೆ, ಹೊಸ ಟ್ಯಾಕ್ಸ್ ಏನು ಮಾಡಬೇಕು ಟ್ಯಾಕ್ಸ್ ವಸೂಲಿಯಲ್ಲೇ ಭಾರಿ ಪ್ರಮಾಣದಲ್ಲ ಅದನ್ನು ಮಾಡಬೇಕ್ರಿ. ಹಿಂದೆ ನಾವು ರವಿಕುಮಾರ್ ಅವರಿದ್ದಾಗ ಜಗದೀಶ್ ಇದ್ದಾಗ ಎಷ್ಟು 70-80% ಹೋಗಿದ್ರು ಅವ್ರು ಟ್ಯಾಕ್ಸ್ ವಸೂಲಿ. ಹೈಯೆಸ್ಟ್ ಹೋಗಿತ್ತು ಅವಾಗ. ಇಡೀ ಕರ್ನಾಟಕದಲ್ಲೇ ಪಾಲಿಕೆ ಆಗಿದೆ ಅವಾಗ ಆಗಿತ್ತು. ಒಂದು ಕಂಪನಿ 3 ಕೋಟಿ ಟ್ಯಾಕ್ಸ್ ಇದನ್ನ ಬರೀ ಒಂದು ವರ್ಷದಷ್ಟೇ ಮಾತ್ರ ವಸೂಲು ಮಾಡಿ ಅಲ್ಲ ಅದನ್ನು ಮಾಡ್ಬೇಕಾದ್ರೆ ಅವರು ಏನು ಮಾಡಿದ್ರು. ಈಗ ಅವ್ರದ್ದು ಅಲ್ಲಿ ಆಡಳಿತ ಒಂದೈತಿ, ಆಕ್ಷನ್ ಏನೂ ಆಗ್ತಲ್ಲ, ಆಫೀಸರ್ಸ್ ಏನೂ ಮಾಡ್ತಾ ಇಲ್ಲ. ಆಕ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಸುಲಭ ಮಾಡಲ್ಲ. ಏನು ಮಾಡೋರು ನೀವು? ಮತ್ತೆ ನೀವು ಔಷಧ ಕೊಡ್ಬೇಕಲ್ಲ ಸರ್. ಏನು ಮಾಡೋರು? ಈಗ ಸುಲಭ ಆಗ್ತೈತೆ ಅನ್ನೋದ್ಲಿ ಅವರು ಬೇಕಾಬಿಟ್ಟಿ ಮಾಡ್ತಾರೆ. ಸೊ ಅವರ ಇಲಾಖೆ ಗಮನ ತರಲಿಕ್ಕೆ DC ಅವ್ರ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳಿದ್ರ ಹತ್ರ ನಿಜ ಹತ್ರ ಏನು ಪ್ರಶ್ನೆ ಇಲ್ಲ. ಅಲ್ಲಿ ಆಡಳಿತ ಮಂಡಳಿ ಅವರು ಬರೀ ಅವ್ರು ರಾಜಕೀಯ ನಿಂತಾರೆ. ಅವರು ಇಂಥವು ಡೆವಲಪ್ಮೆಂಟ್ ವರ್ಕು, ಟ್ಯಾಕ್ಸು, ಪಬ್ಲಿಕ್ ಜೊತೆ 3 crore ಪೆಂಡಿಂಗ್ ಇದೆ. ಬರೀ 15 lakhs ಮುಗಿಸ್ತಾರೆ ಸಲ. ಮೆಗಾ ಹೆಲ್ಮೆಟ್ ಕಂಪನಿ ಇದು 3 ಕೋಟಿ ಬ್ಯಾಲೆನ್ಸ್. ಆಮೇಲೆ ಮಾಧ್ಯಮಗಳಿಗೆ ವರದಿ ಆದ ನಂತರ ಅವರು 3 ಕೋಟಿ ನೋಟಿಸ್ ಕೊಡ್ತಾರೆ. ಅದ್ರ ಮೇಲೆ ಆಕ್ಷನ್ ಏನೂ ಮಾಡಂಗಿಲ್ಲ. ನೀವು ವಸೂಲಿ ಆಗಮಟ್ಟ ನೀವು ಸ್ವಲ್ಪ ನೀವು ಒಟ್ಟು ಅವ್ನು ಬರೀರಲ್ಲ ನೀವು. ಇನ್ನೂ ವಸೂಲಿ ಆಗಿಲ್ಲ ಅಂತಂದ್ರೆ ಏನು ನಮ್ಮವ್ರ ಓಡಾಡಿ ವಸೂಲಿ ಮಾಡ್ತಾರೆ. ಇವ್ರ ಏನು ಮಾಡ್ತೀವಿ ನಾವು? ಓಕೆ ಆಯಿತು. ಆಮಾಗಲ್ಲೇ ಹಚ್ಕೊಡ್ಲ. ಮತ್ತೆ ಡೆಲ್ಲಿ ಪ್ಲಾನ್ ಇಲ್ಲಿ ದಿಲ್ಲಿ ಬಾರಿ ಈ ಊಟದ ಏನೋ ಮುಗಿಬೇಕಲ್ಲ. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಈಗ ನಮ್ದು ಇದನ್ನು ನೋಡಬೇಕಲ್ಲ. ಈ ಕರ್ನಾಟಕ ಭವನ ಉದ್ಘಾಟನೆ ಇದೆ, ನೋಡಕ್ಕೆ ಹೊಂಟಿಲ್ಲ. ಮುಗಿದು ಹೊಸ ಮುಗಿದಿದ್ರಲ್ಲ.